ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ತಾವೆಲ್ಲ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ. ಇವತ್ತು ನೋಡಿ ಫ್ರೆಂಡ್ಸ್, ಶನಿವಾರ. ಇವತ್ತು ಒಂದು ಗಂಟೆ ಸುಮಾರು ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಹಂಚ್ಕೊಳ್ತೀನಿ ರೀ. ಏನಪ್ಪ ಅಂತ ಹೇಳಿದೆ ಅಂದ್ರೆ, ಕೇವಲ ₹1 ಕೂಡ ನಾವು ದೇವರನ್ನು ಖರೀದಿಸ್ಬೋದು. ಅದು ಯಾವ ಥರ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಬನ್ನಿರಿ ಹಂಗಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಸೈಡು ಬಿಸಿ ರೊಟ್ಟಿ ಜೊತೆಗೆ ಪಲ್ಯ ಇಲ್ಲಪ್ಪ ಅಂತ ಹೇಳಿದ್ರು ಹಸೆಕಾಯಿ ಚಟ್ನಿಯನ್ನು ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ತಿಂತೀವಿ. ತುಂಬ ರುಚಿಯಾಗಿರ್ತೈತೆ. ಬೆಳಗ್ಗೆ ಬೇಗ ನಮ್ಗೆ ಪಲ್ಯ ಮಾಡೋಕ್ಕಾಗಲಿಲ್ಲಪ್ಪ ಅಂತ ಹೇಳಿದೆ ಅಂದ್ರೆ ಹಸೆಕಾಯಿ ಇರ್ತಲ್ಲ, ಹಸೆಕಾಯನ್ನ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ಅದಕ್ಕೇನು ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿಲ್ಲ. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು, ಕೊತ್ತಂಬರಿ. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಸೈಡು ಹಸೆಕಾಯಿ ಚಟ್ನಿ ತುಂಬಾ ಫೇಮಸ್ ರೀ. ಇದು ಬೆಳಗ್ಗೆನೆ ಬಿಸಿ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿಂದ್ರೆ ತುಂಬಾ ರುಚಿಕರವಾಗಿರ್ತೈತ್ರಿ. ಇದಕ್ಕೆ ಪಲ್ಯನೇ ಬೇಡ್ರಿ. ನಮ್ಮ ಸೈಡ್ ಬೆಳಗ್ಗೆ ಬಿಸಿ ರೊಟ್ಟಿ ಮಾಡಕತ್ಕಂದ್ರ ಪಲ್ಯನ ಜಾಸ್ತಿ ಯೂಸ್ ಮಾಡಂಗಿಲ್ಲ. ಹಸೆಕಾಯಿ ಚಟ್ನಿ ಇದ್ದಂದ್ರೆ ಹಸೆಕಾಯಿ ಚಟ್ನಿನ ಹಚ್ಕೊಂಡು ಸ್ವಲ್ಪ ಮೊಸರನ್ನ ಹಾಕೊಂಡು ತಿಂದ್ಬಿಡ್ತಾರ್ರಿ. ಇದನ್ನ ನೋಡ್ರಿ, ಹಸೆಕಾಯಿ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಹಸೆಕಾಯನ್ನ ಹುರ್ಕೊಂಡು ಇಟ್ಕೊಂಡೇನ್ರಿ. ಇದಕ್ಕೆ ಒಂದು 3ರಿಂದ 4 ಬೆಳ್ಳುಳ್ಳಿ ಹಾಕೊಂಡೇನಿ. ಸ್ವಲ್ಪ ಉಪ್ಪನ್ನ ಹಾಕೊಂತನ್ರಿ. ಉಪ್ಪನ್ನ ಹಾಕೊಂಡು ಇದನ್ನ ತೀರ ಸಣ್ಣಗೆ ಹೊಡಿಬಾರ್ದ್ರಿ. ಸ್ವಲ್ಪ ತರಿ ಆಗಿರ್ಬೇಕಂದ್ರೆ ಚಲ್ಟಾಪಲ್ಟಂಗ ನಾವು ದುಂಡಿಲಾದ್ರೂ ತಿರ್ಕೋಬಹುದು ಅಥವಾ ಮಿಕ್ಸಿನಾದ್ರೂ ಹಾಕೋಬಹುದು. ಒಟ್ಟು ತೀರ ಸಣ್ಣ ಇರಬಾರ್ದ್ರಿ, ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಇದು. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನ್ರಿ. ಸ್ವಲ್ಪ ಜೀರಿಗೆ ತಗೊಂಡೇನ್ರಿ, ಜೀರಿಗೆ ಹಾಕೊಂತೇನ್ರಿ. ಇದಕ್ಕೆ ಮತ್ತೆ ಏನೇನು ಬ್ಯಾಡ್ ನೋಡ್ರಿಪ್ಪ: ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಇದ್ರೆ ಕರಿಬೇವು, ಕೊತ್ತಂಬರಿ, ಉಪ್ಪು. ಇಷ್ಟು ಬಿಟ್ರೆ ಏನು ಬೇಡ್ರಿ. ಎಣ್ಣೆ ಹಾಕಿ ಸ್ವಲ್ಪ ಹಸೆಕಾಯನ್ನು ಹುರಿದ್ಬಿಟ್ರೆ ಹಸೆಕಾಯಿ ಚಟ್ನಿ ತುಂಬಾ ರುಚಿಕರವಾಗಿರ್ತೈತ್ರಿ. ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತಿಂದ್ರೆ ತುಂಬಾ ಚೆನ್ನಾಗಿರ್ತೈತಿ. ನೋಡ್ರಿ, ಹಿಂಗ ತರಿಯಾಗಿ ರುಬ್ಕೋಬೇಕು. ತುಂಬಾ ರುಚಿಯಾಗಿರ್ತೈತ್ರಿಪ್ಪ ತಿನ್ನಾಕ. ನೋಡ್ರಿ, ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡ್ರಿ ನೀವು ಹಸೆಕಾಯಿ ಚಟ್ನಿಯನ್ನ ಯಾವ ರೀತಿ ಇರ್ತೈತಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಚೌಳಿಕಾಯಿ ಪಲ್ಯ ಮಾಡಾಕತ್ತೇನಿ. ಆಗ್ಲೇ ಹಸೆಕಾಯಿ ಚಟ್ನಿ ಹರ್ಕೊಂಡಿದ್ನಲ್ರಿ, ಆ ಹಸೆಕಾಯಿ ಚಟ್ನಿನ ಈ ಪಲ್ಯಕ್ಕೂ ಸ್ವಲ್ಪ ಹಾಕೊಂಡನ್ರಿ. ಈ ಚೌಳಿಕಾಯಿ ಪಲ್ಯ, ಬಿಸಿ ರೊಟ್ಟಿ, ಹಸಿಕಾಯಿ ಚಟ್ನಿ, ಮೊಸರು, ಅಬ್ಬಬ್ಬ ಮಸ್ತ ಊಟ ಆಗ್ತೈತ್ರಿಪ್ಪ ಇದು. ಈ ನೋಡ್ರಿ, ಚೌಳಿಕಾಯಲ್ಲಿ ನಾರಿನ ಅಂಶ ಜಾಸ್ತಿ ಇರ್ತೈತಿ. ಹಂಗಾಗಿ ನಾವು ಇದನ್ನು ಕೂಡ ತಿನ್ಬೇಕು ರೀ. ನೋಡ್ರಿ, ಇವಾಗ ಚೌಳಿಕಾಯಿ ಪಲ್ಯನೂ ಕೂಡ ರೆಡಿ ಆಯ್ತು ನೋಡ್ರಿ. ಇದು ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ಚೌಳಿಕಾಯಿ ಪಲ್ಯ, ಹಸೆಕಾಯಿ ಚಟ್ನಿ, ಸಾಂಬಾರು, ಅನ್ನ, ರೊಟ್ಟಿ. ಇದು ಮಧ್ಯಾಹ್ನದ ಊಟ ರೀ ನಮ್ದು. 5 ವರ್ಷದ ಹುಡುಗ ₹1 ಹಿಡ್ಕೊಂಡು ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಹೋಗಿ ₹1 ಹಿಡ್ಕೊಂಡು ದೇವರನ್ನ ಖರೀದಿಸಕ್ಕೆ ನೋಡ್ತಾನೆ. ಎಲ್ಲಾ ಕಿರಾಣಿ ಮಾಲೀಕರು ಅವನನ್ನ ಬೈದು ಕಳಿಸ್ತಾರೆ. ಅವನು ಅಷ್ಟಕ್ಕೆ ಬಿಡ್ಲಿಲ್ಲ. ಒಂದು 40ರಿಂದ 50 ಅಂಗಡಿಗಳಿಗೆ ಅವನು ₹1 ಹಿಡ್ಕೊಂಡು ದೇವ್ರಿದಾನ ಅಂತ ಕೇಳ್ತಾನೆ. ಆದ್ರೆ ಎಲ್ಲೂ ಕೂಡ ಅವನಿಗೆ ದೇವ್ರು ಸಿಗಲ್ಲ. ಕೊನೆಗೆ ಅವನು ಓಡಾಡಿ ಸುಸ್ತಾಗಿ ಒಂದು ಅಜ್ಜ ಇರೋ ಅಂಗಡಿಗೆ ಹೋಗ್ತಾನೆ. ಆ ಅಜ್ಜ ಇರೋ ಅಂದ್ರೆ ವಯಸ್ಸಾಗಿತ್ತು ಅವನ್ಗೆ, ಅಲ್ಲ ಹಣ್ಣಾದ ಮುದುಕ. ಆ ಅಂಗಡಿಗೆ ಹೋಗಿ ಕೇಳಿದಾಗ ಅಜ್ಜ ದೇವ್ರಿದಾನ ಅಂತ ಕೇಳಿದಾಗ, ಹೌದು ಮಗು, ದೇವ್ರಿದಾನೆ, ನಿನ್ ಕಡೆ ಎಷ್ಟಿದೆ ದುಡ್ಡು ಅಂತ ಕೇಳ್ತಾನೆ. ನನ್ನ ಕಡೆ ₹1 ಇದೆ ಅಂತ ಹೇಳ್ತಾನೆ. ಆಯ್ತು ಮಗು, ನನ್ನ ಹತ್ರ ನನ್ನ ಅಂಗಡಿಯಲ್ಲಿ ದೇವ್ರಿದಾನೆ, ನಾನು ಕೊಡ್ತೇನೆ ಅಂತ ಹೇಳಿದಾಗ, ನಿನಗೆ ಯಾಕೆ ಈ ದೇವರನ್ನ ಖರೀದಿಸ್ಬೇಕಂತ ನಿನ್ನ ಮನಸ್ಸಿನಲ್ಲಿ ಭಾವನೆ ಬಂತು ಅಂತ ಕೇಳಿದಾಗ ಆ ಮಗು ಹೇಳುತ್ತೆ, ನನಗೆ ಇಷ್ಟವಾದ, ನನಗೆ ಅಚ್ಚುಮೆಚ್ಚಾದ ನನ್ನ ಪ್ರೀತಿಯ ತಾಯಿ ನನ್ನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಾನು ಬದುಕಿಸ್ಕೋಬೇಕು. ಡಾಕ್ಟರ್ ಏನಂದ್ರು, ಎಲ್ಲ ನಾವು ಮಾಡೋದನ್ನ ಮಾಡಿದ್ದೇವೆ, ಆದ್ರೆ ದೇವ್ರ ಕಡೆ ಬಾರ ಅಂತ ಹೇಳಿ ಕಳಿಸಿದಾರ ಅಜ್ಜ. ಅದಕ್ಕೆ ನಾನು ದೇವರನ್ನ ಖರೀದಿಸಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಯ್ತು ಮಗು ಅಂತ ಹೇಳಿ ಆ ಅಜ್ಜ ಏನ್ ಮಾಡ್ತೈತಿ, 1 ಗ್ಲಾಸ್ ನೀರನ್ನ ಕೊಡ್ತಾನೆ. ಈ 1 ಗ್ಲಾಸ್ ನೀರನ್ನ ನೀನು ಹೋಗಿ ನಿನ್ನ ತಾಯಿಗೆ ಕುಡಿಸು ಅಂತ ಹೇಳ್ತಾನೆ. ಅದ್ರ ಪ್ರಕಾರ ಆ ಮಗು ಏನ್ ಮಾಡ್ತೈತಿ, ಆ 1 ಗ್ಲಾಸ್ ಅನ್ನ ನೀರು ತಗೊಂಡ್ಬಂದು ಆ ತಾಯಿಗೆ ಕುಡಿಸ್ತಾನೆ. ಅವಾಗಲೇ ಡಾಕ್ಟರ್ ಏನ್ ಮಾಡ್ತಾರೆ, ಆಪರೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆಪರೇಷನ್ ಕೂಡ ಸಕ್ಸಸ್ ಆಗ್ತೈತಿ, ಆರಾಮಾಗ್ತೈತಿ. ಒಂದು 2 ದಿನದ ನಂತರ ಆ ತಾಯಿಗೆ ವೈದ್ಯರು ಏನ್ ಮಾಡ್ತಾರೆ, ಬಿಲ್ ಅನ್ನ ಕೊಡ್ತಾರೆ. ಆ ಬಿಲ್ ಅನ್ನ ನೋಡಿ ಆ ತಾಯಿ ಮೂರ್ಛೆ ಹೋಗ್ಬಿಡ್ತಾಳೆ.
ಅಯ್ಯೋ ಇಷ್ಟೊಂದು ದುಡ್ಡನ್ನ ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಮೂರ್ಛೆ ಹೋಗ್ಬಿಡ್ತಾಳೆ. ಮೂರ್ಛೆ ಹೋದಾದ ನಂತರ ಅವರು ಡಾಕ್ಟರ್ ಹೇಳ್ತಾರೆ, ಅಮ್ಮ ನೀನು ಈ ಬಿಲ್ಲನ್ನ ಕಟ್ಟೋ ಅವಶ್ಯಕತೆ ಇಲ್ಲ, ಒಂದು ವಯಸ್ಸಾದ ಅಜ್ಜ ಬಂದು ಈ ಬಿಲ್ಲನ್ನ ಪೂರ್ತಿಯಾಗಿ ಕಟ್ಟಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಯ್ತಂತ ಹೇಳಿ ಆಮೇಲೆ ಒಂದು ಚೀಟಿಯನ್ನ ಕೊಟ್ಟಿರ್ತಾನೆ ನಮ್ಮ ಅಜ್ಜ. ಆ ಚೀಟಿ ಒಳಗೆ ಏನು ಬರ್ದಿತ್ತಪ್ಪ ಅಂತ ಹೇಳಿದೆ ಅಂದ್ರೆ, ನೋಡಮ್ಮ ನಂಬಿಕೆ ನಿಷ್ಠೆ ಇದ್ದೆ ಅಂದ್ರೆ ಎಲ್ಲಿದ್ರು ನೀನು ಬದುಕಿ ಬರ್ತೀಯ. ಈ ನಿನಗೇನಾದ್ರೂ ಧನ್ಯವಾದಗಳನ್ನು ಹೇಳೋಕೆ ಇಷ್ಟ ಇದ್ರೆ ನಿನ್ನ ಮಗನಿಗೆ ಧನ್ಯವಾದಗಳನ್ನು ಹೇಳೋ ಅಂತ ಆ ಚೀಟಿಯಲ್ಲಿ ಬರ್ದಿಟ್ಟಿರ್ತಾರೆ. ಆ ಆದ ನಂತರ ಆ ಮಗು ಬಂದು ತಾಯಿ ಕಡೆ ಮಾತಾಡ್ದಾಗ ಹಿಂಗೆ ಹೇಳ್ತಾನ, ಇದರಲ್ಲಿ ಅರ್ಥ ಏನಾತಪ್ಪ ಅಂತ ಹೇಳಿದೆ ಅಂದ್ರ, ನಾವು ದೇವರನ್ನ ಹುಡುಕೋಕೆ ಕೋಟಿ ಗಂಟ್ಲೆ ಖರ್ಚು ಮಾಡ್ಕೊಂತ ಹೋಗೋ ಅವಶ್ಯಕತೆ ಇಲ್ಲ. ಕೇವಲ 1 ರೂಪಾಯಿ ಇದ್ರೂ ಕೂಡ ನಾವು ದೇವರನ್ನ ಕಾಣಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ನಂಬಿಕೆ ನಿಷ್ಠೆ ಸತ್ಯ ಇದ್ದಲ್ಲಿ ದೇವರು ತಾನೇ ಬರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೌದು, ಆ ಮಗುವಿನಲ್ಲಿ ಯಾವುದೇ ನಿಸ್ವಾರ್ಥ ಇದ್ದಿದ್ದಿಲ್ಲ, ನಂಬಿಕೆ ಇತ್ತು, ಸತ್ಯ ಇತ್ತು. ಹಾಗಾಗಿ ದೇವರು ಒಂದು ವಯಸ್ಸಾದ ಒಂದು ಮುದುಕನ ವೇಷದಲ್ಲಿ ಬಂದು ಅವನ ತಾಯಿಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸತ್ಯವಾದ ಘಟನೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರಲ್ಲೂ ನಂಬಿಕೆ ನಿಷ್ಠೆ ನಿಯತ್ತು ಸತ್ಯ ಇದ್ರೆ ದೇವರು ಕೂಡ ಒಂದಿಲ್ಲ ಒಂದಿನ ಕೈ ಹಿಡಿತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಹಂಗ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.